ಹಾಯ್ ಹಲೋ ನಮಸ್ಕಾರ. ಇದು ನಮ್ಮ ಎರಡನೇ ಮಿನಿ ಬ್ಲಾಗ್ ಆಗಿದೆ. ಇವತ್ತು ನಾವೆಲ್ಲ ಎಲ್ಲಿ ಹೊರಟಿದ್ದೀವಿ ಅಂದರೆ ತಿರುಪ್ತಿಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ರಿ, ಆಗ್ತಿರ್ಲಿಲ್ಲ. ಆದ್ದರಿಂದ ಇವತ್ತು ನಮಗೆ ಕಾಲ ಕೂಡಿ ಬಂತು, ಎಲ್ಲರೂ ಹೊರಟಿದ್ದೀವಿ ತಿರುಪ್ತಿಗೆ. ಫಸ್ಟು ನಾವು ನಮ್ಮ ಊರಾದ ಚನ್ನಸಂದ್ರಕ್ಕೆ ಹೋಗಿ ಅಲ್ಲಿಂದ ನಾವು ತಿರುಪ್ತಿಗೆ ಅಂದರೆ ದೊಡ್ಡ ತಿರುಪ್ತಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ. ಹಾಗಾಗಿ ಇವಾಗ ನನ್ನ ತಂಗಿದಿರು ಎಲ್ಲ ವೀಡಿಯೋಗಳು ಮಾಡಿಕೊಂಡ್ರು, ಎಲ್ಲ ಆಟೋದಲ್ಲಿ ಕೂತ್ಕೊಂಡು ಹೊರಟ್ವಿ ಚನ್ನಸಂದ್ರಕ್ಕೆ. ಈಗ ನಾವು ಎಲ್ಲರೂ ಚನ್ನಸಂದ್ರಕ್ಕೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಆಟೋದಲ್ಲಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಇಲ್ಲಿ ನಾವು 5 ಜನ ಮಾತ್ರ ಇದ್ರಿ, ನಮ್ಮ ಅಕ್ಕ ಅಲ್ಲಿಂದನೇ ಜಾಯಿನ್ ಆಗ್ತಾರೆ ಅಂದ್ಬಿಟ್ಟು. ಹಾಗಾಗಿ ಎಲ್ಲರೂ 5 ಜನ ಮಾತ್ರ ಹೋದ್ವಿ. ನಮ್ಮ ಚನ್ನಸಂದ್ರಕ್ಕೆ ಹೋಗೋಕ್ಕೆ ಮುಂಚೆ ನಮ್ಮ ಮಾವನ್ನ ಒಂಚೂರು ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಮ್ಮ ಮಾವನ್ನ ನೋಡಿಕೊಂಡು ಆವತ್ತಿನ ದಿನ ಅವ್ರ ಮನೆಯದು ಪಾಯ ಪೂಜೆ ಇತ್ತು, ಅದನ್ನು ಮಾತಾಡಿಸ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದೆ ನಮ್ಮ ಅಣ್ಣನ ಮನೆಗೆ. ನಮ್ಮ ಅಣ್ಣನಿಗೆ ಸ್ವಲ್ಪ ಆಫೀಸ್ ವರ್ಕ್ ಇತ್ತು, ಅವ್ರು ಆಫೀಸ್ ವರ್ಕ್ ಮಾಡ್ಕೋತಾ ಇದ್ರು. ನಾವೆಲ್ಲ ಕೂತಿದ್ವಿ. ಶಾರ್ಪ್ 7ಗೆ ಬಿಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವೆಲ್ಲ ಸ್ವಲ್ಪ ಗಿಕ್ಕ ತೊಳ್ಕೊಂಡು ಫ್ರೆಶಪ್ ಆದ್ವಿ. ಆಗಿಬಿಟ್ಟು ಎಲ್ಲರೂ ರೆಡಿಗಳಾಗ್ತಿದ್ರು, ತಲೆಗಳು ಬಾಚ್ಕೊಂಡು ಇದು ಮಾಡ್ಕೋತಾ ಇದ್ರು. ಎಲ್ಲರೂ ಅವ್ರವರು ಏನೇನು ಬೇಕೋ ಮೇಕಪ್ ಐಟಮ್ಸ್ ಎಲ್ಲ ತಗೊಬಂದಿದ್ರು. ಅದರಲ್ಲಿ ಹೆಣ್ಮಕ್ಳು ಕನ್ನಡಿ ಮುಂದೆ ನಿಂತರೆ ಮುಗೀತಲ್ಲ, ಫುಲ್ಲು ಮೇಕಪ್ಗಳು ಮಾಡಿಕೊಂಡು ರೆಡಿ ಆಗ್ತಾಯಿದ್ರು. ನಾನು ಮಾತ್ರ ಏಂತಕ್ಕೆ ಅಂದ್ಬಿಟ್ಟು ರೆಡಿ ಆಗಲಿಲ್ಲ. ಯಾಕಂದರೆ ನಾವು ಅಲ್ಲಿ ಮುಡಿ ಕೊಡೋದ್ರಿಂದ ಅಲ್ಲಿ ತಿರ್ಗಾ ಸ್ನಾನ ಮಾಡಬೇಕಾಗುತ್ತೆ, ಏಂತಕ್ಕೆ ರೆಡಿ ಅಂದ್ಬಿಟ್ಟು ನಾವು ಆಗಲಿಲ್ಲ. ಅದಾದಮೇಲೆ ನಾವು ಬೇಗ ಯಾವಾಗ 7 ಗಂಟೆ ಆಗುತ್ತೋ ಅಂತ ಕಾಯ್ತಾ ಇದ್ವಿ. ಆಮೇಲೆ ನಮ್ಮ ಅಣ್ಣ ಕೂಡ ಸ್ನಾನ ಮಾಡಿಕೊಂಡ್ರು. ಆವತ್ತಿನ ದಿನ ತುಂಬ ಬೇಜಾರಾಗೋಯಿತು. ನಮ್ಮ ಅಣ್ಣಂಗೆ ಹೋಗ್ಬೇಕಾದ್ರೇ ಮೀಟಿಂಗ್ ಇರಬೇಕಾ ಅಂತ ಸ್ವಲ್ಪ ಅಪ್ಸೆಟ್ ಆಯಿತು. ನಮ್ಮ ಅಣ್ಣ ಕೂಡ ಬೈಕೊಂಡ್ರು. ಅದಾದಮೇಲೆ ಎಲ್ಲರೂ ಗಾಡೀಲಿ ಹತ್ತಿ ಓಕೆ ನಾವು ತಿರುಪ್ತಿಗೆ ಅಂತೂ ಇಂತೂ ಬಂದ್ವಿ. ಫುಲ್ಲು ಖುಷಿಯಾಗೋಯಿತು. 12 ಗಂಟೆ ಅಷ್ಟರಲ್ಲಿ ಬಾಕ್ಲಾಕ್ಬಿಡ್ತಾರೆ ಅಂತ ಫುಲ್ಲು ಟೆನ್ಷನ್ ಆಗಿತ್ತು. ಸದ್ಯ ತಿರುಪ್ತಿಗೆ ಬಂದ್ವಿ. ಅಲ್ಲಿ ಒಂದು ಚೂರು ಪ್ಲ್ಯಾಸ್ಟಿಕ್ಗಳು ಕೂಡ ಬಿಡೋದಿಲ್ಲ, ಒಂದು ವಾಟರ್ ಬಾಟ್ಲು ಕೂಡ ಅವ್ರು ಬಿಡೋದಿಲ್ಲ, ಎಲ್ಲ ಕಿತ್ಕೆಸಿತಾರೆ. ಆಮೇಲೆ ನಮ್ಮದೆಲ್ಲ ಚೆಕ್ ಆಯಿತು, ನಾವು ಯಾರೂ ಊಟ ಕೂಡ ಮಾಡಿರಲಿಲ್ಲ. ಹಾಗಾಗಿ ಆಮೇಲೆ ನಾನು ನಮ್ಮಪ್ಪ ಮುಡಿ ಕೊಡಬೇಕಾಗಿತ್ತು. ಅದಕ್ಕೆ ನಾವೆಲ್ಲ ಪಾರ್ಕಿಂಗಿಗೆ ನಮ್ಮ ಅಣ್ಣನ ಬಿಟ್ಬಿಟ್ಟು ನಮ್ಮ ಅಣ್ಣ ಸ್ವಲ್ಪ ಮನ್ಕೊಂಡಿದ್ರು. ನಾವೆಲ್ಲ ಹೋಗಿ ತಿರುಪ್ತಿಗೆ ಮುಡಿ ಕೊಟ್ಟು ಆಮೇಲೆ ಬಂದು ಸ್ನಾನ ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ರಿ. ಅಲ್ಲಿ ಊಟಗಳು ಸಿಗೋದೇ ಫ್ರೈಡ್ ರೈಸು ಬರೀ ಅಂಥವೇ ಸಿಗೋದು. ಆದ್ರೂ ಹೆಂಗೋ ಇಷ್ಟಪಟ್ಟು ತಿಂದಿದ್ದಾಯಿತು, ಯಾಕಂದರೆ ಬೆಳಗ್ಗೆಯಿಂದ ಯಾರೂ ಏನೂ ತಿಂದಿರಲಿಲ್ಲ. ಅದಾದಮೇಲೆ ನಾವು ಕಾರಲ್ಲೇ ರೆಡಿ ಆದ್ವಿ. ಯಾಕಂದರೆ ಅಲ್ಲೆಲ್ಲ ಕನ್ನಡಿ ಫೆಸಿಲಿಟೀಸ್ ಏನಿರಲಿಲ್ಲ, ಆದ್ದರಿಂದ ಕಾರಲ್ಲೇ ರೆಡಿ ಆದ್ವಿ. ಅದಾದಮೇಲೆ ನಾವು ದರ್ಶನ ಎಲ್ಲ ಮುಗಿಸಿ ದರ್ಶನಕ್ಕೆ 2 ದಿನ ಕೂಡ ಹಾಕಿದ್ರು. ನನಗಂತೂ ಅನಿಸ್ಬಿಡ್ತು, ಹಂಗಿತ್ತು ಮಾತ್ರ. ಸಕ್ಕತ್ತಾಗಾಯಿತು ದರ್ಶನ. ಆಮೇಲೆ ರೂಮಿಗೆ ಬಂದು ಸ್ವಲ್ಪ ಎಲ್ಲ ಮಲಗಿ ಆಮೇಲೆ ಎಲ್ಲ ಸ್ನಾನಗಳು ಮಾಡಿಕೊಂಡು ನಾಷ್ಟ ತಿಂದ್ವಿ. 1.5 ದಿನದಿಂದ ನಾವೇನೂ ತಿಂದಿಲ್ಲ ಅಂತಲೇ ಅನ್ಕೋಬೋದು. ಅಲ್ಲಿ ಕೊಡ್ತಿದ್ದಿದ್ದು ಊಟ ನಮಗೆ ಸೆಟ್ ಆಗ್ತಿರ್ಲಿಲ್ಲ. ಊಟ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ವಿ. ಆಮೇಲೆ ಉಪ್ಪಿಟ್ಟು ಮತ್ತು ಅದೇನು ಅನ್ನ ಸಾರು ಥರ ಕಿಚಡಿ ಥರ ಕೊಡೋರು. ಸ್ವಲ್ಪ ನಮಗೆ ಅದು ಸೆಟ್ ಆಗಲ್ಲ, ಯಾಕಂದರೆ ನಾವು ಮಾಮೂಲಿ ಊಟಗಳು ಮಾಡೋರ್ಗೆ ಇದಕ್ಕೂ ನಮಗೆ ಸ್ವಲ್ಪ ಸೆಟ್ ಆಗಲ್ಲ. ಅಷ್ಟು ದೊಡ್ಡ ಏನಿದೆ ಸಂಸ್ಥೆ ಇದೆ, ಅಷ್ಟು 1000 ಕೋಟಿ ಜನಕ್ಕೆ ಊಟ ಹಾಕ್ತಾರೆ ಅಂದರೆ ಅದು ರಿಯಲಿ ಗ್ರೇಟು. ಆದರೆ ಉಪ್ಪಿಟ್ಟು ಮಾತ್ರ ತುಂಬಾ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಬಟ್ ಅದನ್ನೇ ತಿಂತಿರ್ಬೇಕಂದ್ರೆ ನಮ್ಮಂಥ ತಿಂಡಿ ಪತ್ರಕ್ಕೆ ಸ್ವಲ್ಪ ಕಷ್ಟನೇ. ಒಂಥರ ಕಾಳಹಸ್ತಿಗೆ ಹೋದ್ವಿ. ಅದಾದಮೇಲೆ ಡೈರೆಕ್ಟ್ ನಮ್ಮೂರಿಗೆ ಹೊರಟ್ವಿ. ಅಲ್ಲಿ ಹೊರಡೋದಾರಿಲಿ ಅಲ್ಲಿ ಹೈವೇಲಿ ಹೊಟ್ಟೆ ಎಲ್ಲರಿಗೂ ಸ್ವಲ್ಪ ಹಸ್ತಿತ್ತು, ಬೆಳಗ್ಗೆ ತಿಂದಿದ್ದಲ್ವ ಅಂದ್ಬಿಟ್ಟು ಎಲ್ಲರೂ ಫ್ರೈಡ್ ರೈಸ್ಗಳು ಫ್ರೈಡ್ ರೈಸೇ ಆರ್ಡರ್ ಮಾಡ್ಕೊಂಡು ತಿಂದಿದ್ದಾಯಿತು. ಮಂಚೂರಿ ಫ್ರೈಡ್ ರೈಸ್ ಅದೇ ಆಗೋಯ್ತು. ನಮಗೆ ಸ್ವಲ್ಪ ಅನ್ನ ಸಾಂಬಾರು ಬೇಕಿತ್ತು ಅಂತ ಅನಿಸ್ತಿತ್ತು, ಬಟ್ ಆ ಹೋಟ್ಲುಗಳಲ್ಲಿ ಸಿಗ್ತಿದ್ದಿದೆ ಅದು, ಅದರಿಂದ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನಂತರ ಎಲ್ಲ ಊಟಗಳು ಮುಗಿಸ್ಕೊಂಡ್ವಿ. ಆಮೇಲೆ ಎಲ್ಲ ಏನೇನೋ ಹೋಗಬೇಕು ಎಲ್ಲ ಹೋಗ್ಬಿಟ್ಟು ಬಂದು ಕಾರ್ ಹತ್ವಿ. ನಾವು ಅಂದ್ಕೊಂಡಿದ್ವಿ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂತ, ಬಟ್ ಆಗಲಿಲ್ಲ. ಟೈಮು 8:15ಗೆ ಕ್ಲೋಸ್ ಅಂತ ಅಂದರು. ಸೊ ಅದಕ್ಕೆ ಬೇಜಾರಾಯಿತು. ಇಟ್ಸ್ ಓಕೆ ಅಂದ್ಬಿಟ್ಟು ಕಾರಲ್ಲಿ ಹಾಡ್ಕೊಂಡು ಬಂದ್ವಿ. ಆ ನಂತರ ನಮ್ಮ ಅಜ್ಜಿ ಮನೆಗೆ ಬಂದಿದ್ದ ತಕ್ಷಣ ಊಟ ಮಾಡು ಅಂದರು. ಊಟ ಬೇಡ, ಏನು ಬೇಡ ಸ್ವಾಮಿ, ನಮಗೆ ಮಲಗಿದ್ರೆ ಸಾಕು ಅಂದ್ಬಿಟ್ಟು ಮನ್ಕೊಂಡು ಬೆಳಗ್ಗೆ ಆಯಿತು. ನೋಡಿ ನಮ್ಮ ಮಾವನ ಮಕ್ಕಳು, ನನ್ನ ತಂಗಿದಿರು ಎಲ್ಲ ಫುಲ್ಲು ಆಡಿದ್ರು. ಆಮೇಲೆ ನಮ್ಮ ಇನ್ನೊಬ್ಬರು ಮಾವನ ಮನೆಗೆ ಹೋಗ್ಬೇಕಿತ್ತು, ಅವ್ರಿಗೆ ಹುಷಾರಿರಲಿಲ್ಲ, ಅದರಿಂದ ಹೊರಟ್ವಿ. ಅವ್ರ ಮನೆಗೆ ಹೋಗ್ಬೇಕಾದ ದಾರಿಲಿ ಸ್ವಲ್ಪ ಮನೆಗೆ ಬೇಕಾದ ಒಂದು ಚೇರ್ಗಳು ತಗೊಂಡು ನಂತರ ಬ್ಯಾಕ್ ಟು ಮಾವನ ಮನೆಗೆ ಹೋಗ್ಬೇಕಾದ್ರೆ ಅದು ಇದು ಅಂತ ದಾರೀಲಿ ಮಾವನ ಬಗ್ಗೆ ಮಾತಾಡಿಕೊಂಡು ಟೆನ್ಷನ್ ತೊಗೋತಾರೆ, ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಹೊರಟ್ವಿ.
ನಂತರ ಹೋಗ್ತಾ ಇದ್ವಿ. ನಮ್ಮ ಅಜ್ಜಿ ಮನೆ ಇರೋದು ವೈಟ್ ಫೀಲ್ಡ್ ಅಂದರೆ ಚನ್ನಸಂದ್ರದಲ್ಲಿ, ನಮ್ಮ ಮಾವನ ಮನೆ ಇರೋದು ಗಡಾಚಪಾಳ್ಯದಲ್ಲಿ. ಎಲ್ಲರೂ ನನ್ನ ಮಾವನ ಮಗಳು ಬೇರೆ ಬಂದಿದ್ಲು ನಮ್ಮ ಜೊತೆ. ಆ ಹುಡುಗಿಗೆ ಸ್ವಲ್ಪ ಹಂಗೆ ಹಿಂಗೆ ಅಂತ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ಭಾನುವಾರ ಸ್ವಲ್ಪ ಪೀಕ್ ಅವರ್ಸು, ಎಲ್ಲ ಜಾಮ್ಗಳು ರೋಡ್ ಫುಲ್ಲು. ನಂತರ ನಮ್ಮ ತಾತ ರೋಡಲ್ಲಿ ಸಿಕ್ಕಿದ್ರು, ಅವ್ರ ಜೊತೆ ಮಾತಾಡಿಕೊಂಡು ಮಾವನ ಮನೆಗೆ ಬಂದ್ವಿ. ಬಂದಾದಮೇಲೆ ಎಲ್ಲರೂ ಬಂದು ನಮ್ಮ ಅಕ್ಕನೂ ಬಂದರು. ನಮ್ಮ ಅಕ್ಕ ನಮ್ಮ ಮಾವನ ಜೊತೆ ಬಂದಿದ್ದರಿಂದ ನಾವು ಮಾತ್ರ ಹೋಗಿದ್ವಿ. ಆನ್ ದ ವೇ ಹೋಗ್ತಾ ಜೋಳ ತೊಗೊಂಡೋದ್ವಿ, ಕಾರ್ನು. ಅದಾದಮೇಲೆ ಎಲ್ಲರಿಗೂ ಸ್ವಲ್ಪ ಹೊಟ್ಟೆ ಉರಿತಿತ್ತು. ಬೆಳಗ್ಗೆ ರೈಸ್ ಐಟಮ್ ಸ್ವಲ್ಪ ಖಾರ ಇದ್ರಿಂದ ಅದಾಗಿ ನಾವೆಲ್ಲರೂ ಸ್ವಲ್ಪ ಐಸ್ ಕ್ರೀಮ್ ತಿಂದು ಹೊಟ್ಟೆನ ತಂಪು ಮಾಡ್ಕೊಂಡ್ವಿ. ಬಿಸಿಲು ಬೇರೆ ಜಾಸ್ತಿ ಇತ್ತು. ನಂತರ ಮನೆಗೆ ಬಂದ್ವಪ್ಪ ಫೈನಲಿ. ಆಮೇಲೆ ಬಂದು ಎಲ್ಲ ಮನೆ ಫುಲ್ಲು ಗಲೀಜಾಗೋಗಿತ್ತು. ಎಲ್ಲ ಕ್ಲೀನ್ಗಳು ಮಾಡ್ತಾಯಿದ್ರು. ನಮ್ಮಮ್ಮ ಟೆರೆಸ್ ಮೇಲೆ ಬಟ್ಟೆ ಒಗಿತಾಯಿದ್ರು, ನಾನು ಮನೆ ಒರೆಸ್ಕೊತಿದ್ದೆ, ನಮ್ಮ ಅಕ್ಕ ಕಸ ಗುಡಿಸಿದ್ರು. ಯಪ್ಪ, ಮನೆಗೆ ಬಂದಿದ್ದೆ ಒಂದು ನೆಮ್ಮದಿ ಆಗೋಯ್ತು. ನಂತರ ನನ್ನ ತಂಗಿ ಬಂದು ಎಲ್ಲರೂ ಸ್ವಲ್ಪ ಸುಸ್ತಾಗಿದ್ದೀವಿ ಅಂದ್ಬಿಟ್ಟು ನಿಂಬೆಹಣ್ಣು ಜ್ಯೂಸ್ ಮಾಡಿದ್ಲು. ಅವಳು ವೀಡಿಯೋಗೆ ಅದನ್ನು ಯೂಸ್ ಮಾಡಿಕೊಂಡ್ಲು ಹಂಗೇ. ಆಮೇಲೆ ಎಲ್ಲರೂ ದೇವಸ್ಥಾನದಿಂದ ಲಡ್ಡು ತಂದಿದ್ವಲ್ಲ, ಅದಕ್ಕೆಲ್ಲ ಪೂಜೆ ಆಯಿತು.